ಇಲ್ಲೇ ನಿಲ್ಸು. ಇಲ್ಲೇ ಕೆಲಸ ಹೇಳಿದೆ. ಭಾಗ್ಯಂಗೆ ದುಡ್ಡು ತಗೊಂಡು ಬರಕ್ಕೆ ಹೇಳಿದ್ದೀನಿ. ಖಂಡಿತವಾಗ್ಲೂ ಬರ್ತಾಳೆ ಅಂತೀಯಾ? ತಂಗಿ ಮೇಲೆ ಪ್ರೀತಿ ಇದೆ ಅಂತ ಖಂಡಿತವಾಗ್ಲೂ ಬರ್ತಾಳೆ. ಭಾಗ್ಯ ಬರ್ತಿದ್ದಾಳೆ ಅನ್ಸತ್ತೆ. ಎಲ್ಲರೂ ಕಾರಲ್ಲೇ ಇರಿ. ಸರಿ. ಏನೋ ನೀನ್ ಬಂದಿದ್ಯಾ? ಭಾಗ್ಯ ಎಲ್ಲಿ? ನಿನಗೆ ಬೇಕಾಗಿರೋ ದುಡ್ಡು ತಾನೆ ನಾನು ತಗೊಂಡು ಬಂದಿದ್ದೀನಿ. ಜಾನು ಎಲ್ಲಿ? ಈಗ ಇವನ ಹತ್ರ ಜಾನುನ ಒಬ್ಬಳನ್ನೇ ಕರ್ಕೊಂಡು ಹೋಗ್ಬೇಕು. ವಿವೇಕ್ನ ಸೇಫ್ ಆಗಿ ನನ್ನ ಹತ್ರನೇ ಇಟ್ಕೋಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಜಾನುನ ಕಳಿಸು. ಕಳಿಸ್ತಾ ಇದೀನಿ ತಡಿ. ವಿವೇಕ್ ಇಲ್ಲೇ ಇದ್ದಾನೆ ಅಂತ ನೀನೇನಾರು ಹೇಳಿದ್ರೆ ಅವನಿಗೆ ಈಗಿಂದೀಗಲೇ ವಿವೇಕ್ ಪ್ರಾಣ ಹೋಗುತ್ತೆ ಅಷ್ಟೇ. ಹುಷಾರು. ಮಿತ್ರ, ನಿಜ ಹೇಳು, ಪೊಲೀಸ್ನವ್ರಿಗೆ ಹೇಳಿಲ್ಲ ತಾನೇ? ಲೇ, ನಾನು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಮತ್ತೆ ಅಲ್ಲಿ ಬರ್ತಿರೋದು ಯಾರು? ಅದು ನನಗೆ ಗೊತ್ತಿಲ್ಲ. ಮಿತ್ರ, ನಿಜ ಹೇಳು, ಪೊಲೀಸ್ನವ್ರಿಗೆ ಹೇಳಿದ್ಯಾ ತಾನೇ? ಅಬ್ಬಾ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಗಾಡಿ ತೆಗೆ, ಗಾಡಿ ತೆಗೆ, ಪೊಲೀಸ್ನವ್ರು ಬರ್ತಾ ಇದ್ದಾರೆ, ಗಾಡಿ ತೆಗೆ. ಬೇಗ 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 ಬೇಗ. ಏಯ್, ನಿಲ್ಸು. ಏಯ್, ಏಯ್. ಮಿತ್ರ ಅವರೇ, ಏನಾಯ್ತು? ನಿಮ್ಗೇನು ಆಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲ ಭಾಗ್ಯ. ಐ ಆಮ್ ಆಲ್ ರೈಟ್. ಅಲ್ಲ, ನೀವ್ಯಾಕೆ ಇಲ್ಲಿದ್ದೀರಾ? ಜಾನುನ ಕಿಡ್ನಾಪ್ ಮಾಡಿದವ್ರನ್ನ ಭೇಟಿ ಆಗಕ್ಕೆ ಬಂದೆ. ಅನಸೂಯ ಅತ್ತೆ ಎಲ್ಲ ಹೇಳಿದ್ರು. ದುಡ್ಡು ಕೊಟ್ಟು ಜಾನುನ ಬಿಡ್ಸೋಣ ಅನ್ಕೊಂಡೆ. ಕರೆಕ್ಟಾಗಿ ದುಡ್ಡು ಕೊಡೋ ಟೈಮಲ್ಲಿ ಈ ಆಟೋಲಿ ಪೊಲೀಸ್ ಬರ್ತಿದ್ದಾರೆ ಅಂತ ದುಡ್ಡು ಮತ್ತೆ ಜಾನು ಜೊತೆ ಓಡ್ ಹೊಟ್ಟೋದ್ರು. ಅಯ್ಯೋ ಭಗವಂತ, ಈಗ ಹೇಗಪ್ಪ? ಡೋಂಟ್ ವರಿ ಭಾಗ್ಯ, ನೀನ್ ಯೋಚನೆ ಮಾಡಬೇಡ. ಅವ್ರನ್ನ ಫಾಲೋ ಮಾಡೋಣ. ಅವ್ರೇನ್ ಜಾಸ್ತಿ ದೂರ ಹೋಗಿರಲ್ಲ. ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಹಿಡಿಬೋದು. ಕಾರ್ ಹತ್ತು. ಏನಾಂಟಿ ಇದು? ಭಾಗ್ಯನೇ ನಮ್ಮವಳೆಲ್ಲ ಅನ್ಕೊಂಡಿದ್ವಿ. ಇನ್ನು ಅವಳ ತಂಗಿ ನಮ್ಮವಳು ಹೇಗಾಗ್ತಾಳೆ ಹೇಳಿ? ಅಲ್ಲಿ ಜಾಹ್ನವಿ ಪ್ರಾಬ್ಲಮ್ ಅಲ್ಲಿದ್ರೆ ಮಿತ್ರ ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಓಡ್ ಹೋದ? ಅವಳಿಗೆ ಮಿತ್ರ ಯಾಕೆ ಸಹಾಯ ಮಾಡ್ಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ಮನೀಷಾ, ಒಬ್ರು ಕಷ್ಟದಲ್ಲಿರುವಾಗ ಸಹಾಯ ಮಾಡೋದು, ನೋವಲ್ಲಿರುವಾಗ ಸಮಾಧಾನ ಮಾಡೋದು ತಪ್ಪಲ್ಲ. ಸಹಾಯ ಮಾಡೋದಕ್ಕೆ ನಮ್ಮವರೇ ಆಗ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಆದ್ರೆ ಮಿತ್ರ ಹೋಗಿರೋದೇ ನನಗೆ ಕಷ್ಟ ಆಗ್ತಾ ಇರೋದು. ಇದರಿಂದ ಅವನ್ಗೆ ಯಾವ ರೀತಿ ಆಪತ್ತು ಎದುರಾಗತ್ತೋ ಅಂತ ನಾನ್ ಟೆನ್ಷನ್ ಆಗ್ತಾ ಇದ್ದೀನಿ ಅಷ್ಟೇ. ಮಿತ್ರ ಹುಷಾರಾಗಿರ್ಬೇಕು ಅಂತ ಮಿತ್ರ ಕೂಡ ಗೊತ್ತಲ್ವಾ ಆಂಟಿ? ನೀವ್ ಹೇಳಿದ ಮಾತು ಕೂಡ ಕೇಳ್ದೆ, ತನ್ ಬಗ್ಗೆ ಯೋಚನೆ ಕೂಡ ಮಾಡ್ದೆ, ಹಾಗೆ ಹೊಟ್ಟೋದ.
ಅಷ್ಟಕ್ಕೂ ತಪ್ಪೆಲ್ಲ ನಿಂದೆ ದೇವಯಾನಿ. ಭಾಗ್ಯ ಬಂದ್ ವಿಷಯ ಗೊತ್ತಾದ ಕೂಡ್ಲೆ ಅವಳ ಮುಖದ ಮೇಲೆ ದುಡ್ಡು ಬಿಸಾಕಿದ್ರೆ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಇವಾಗ ಮಿತ್ರ ಆ ಸಮಸ್ಯೆಗೆ ತಲೆ ಹಾಕೋ ಅವಶ್ಯಕತೆನೂ ಬರ್ತಾನೆ ಇರ್ಲಿಲ್ಲ. ನಾನು ಆ ಪರಿಸ್ಥಿತಿ ಎಲ್ಲಿವರೆಗೂ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಬರತ್ತೆ ಅಂತ ಯೋಚನೆ ಮಾಡ್ಬೇಕಿತ್ತು ದೇವಯಾನಿ. ಇಲ್ಲ ಅಂದ್ರೆ ನೋಡು ಇಂಥ ಸಮಸ್ಯೆಗಳೇ ಆಗೋದು. ನೀನ್ ಮಾಡಿರೋ ಕೆಲ್ಸದಿಂದ ಇವಾಗ ನೋಡು ಏನಾಗಿದೆ ಅಂತ. ಯಾರಿಂದಕ್ಕ ಓವರ್ ಆಗಿ ಆಡ್ತಿದ್ದಾಳೆ. ಯಾವಾಗ ಏನಾಗತ್ತೋ ಯಾಕಾಗತ್ತೋ ಅಂತ ಯೋಚನೆ ಮಾಡ್ಕೊಳಕ್ಕೆ ನಾನೇನಾದ್ರೂ ಆ ಬ್ರಹ್ಮನ್ ಮಗ್ಳ ಇಲ್ಲ ದೇವ್ಲೋಕದಿಂದ ಇಳಿದು ಬಂದಿರೋ ದೇವತೆನಾ? ಸುಮ್ಮನಿರ್ತೀನಲ್ಲ ಅಂತ ದಿನ ನನ್ನ ಕೆಣಕ್ತಾನೆ ಇರ್ತಾಳೆ. ಬೇಡ್ದಿರೋ ವಿಷಯಕ್ಕೆಲ್ಲ ನನ್ನ ಎಳಿತಾನೆ ಇರ್ತಾಳೆ. ಏನಾಯ್ತು ಅರವಿಂದ? ಏನಾಯ್ತು ಅಂದ್ರೆ ಏನ್ ಹೇಳಿರಿ? ಮಿತ್ರ ಹೋಗಿ ಹೋಗಿ ಅವನ್ ಸಮಸ್ಯೆನ ಅವನೇ ತಂದ್ಕೋತಾ ಇದ್ದಾನೆ. ಅವನ ಆಪತ್ತನ್ನ ಅವನೇ ಸೃಷ್ಟಿ ಮಾಡ್ಕೋತಾ ಇದ್ದಾನೆ. ಅಂತದ್ದೇನಾಯ್ತು ಅರವಿಂದ? ಮಿತ್ರ ಎಲ್ಲಿ? ಜಾಹ್ನವಿನ ಬಿಡ್ಸಕ್ ಹೋಗಿದ್ದಾನೆ. ಜಾಹ್ನವಿಗೇನಾಯ್ತು? ಅದೇನಾಯ್ತು ಅಂದ್ರೆ ಅಲ್ಲಿ ಜಾಹ್ನವಿನ ಯಾರೋ ಕಿಡ್ನಾಪ್ ಮಾಡಿದಾರಪ್ಪ. ಈಗೀಗ್ಲೇ 20 ಲಕ್ಷ ಕೊಡದೇ ಇದ್ರೆ ಪ್ರಾಣ ತೆಗೆದು ಕಳಿಸ್ತೀವಿ ಅಂತ ಹೆದರಿಸಿದ್ರು. ಭಾಗ್ಯ ಬಂದು ಇಲ್ಲಿ ದುಡ್ಡು ಕೇಳಿದ್ರೆ ಮನುಷ್ಯತ್ವನೇ ಇಲ್ದೆ ಕೊಡಲ್ಲ ಅಂತ ಕಳಿಸ್ಬಿಟ್ರು. ಭಾಗ್ಯ ಯಾವಾಗ ಬಂದ್ ಕೇಳಿದ್ಲು? ಯಾರು ಕೇಳಿದ್ಲು? ದೇವ್ಯಾನಿ ನೀನ್ ಹೇಳು. ಭಾಗ್ಯ ಬಂದು ದುಡ್ಡು ಕೇಳಿದ್ಲು. ಭಾಗ್ಯ ಬಂದು ಕಣ್ಣೀರ್ ಹಾಕಿದ್ರೆ ನಾನು ಅದನ್ನ ಹೇಗ್ ನಂಬೋದು? ಮಾಮ್, ನಾನು ಹೋಗಿ ಜಾನುನ್ ಕರ್ಕೊಂಡ್ ಬರ್ತೀನಿ. ಮಿತ್ರ ಮೊದ್ಲು ಜಾನುನ ಉಳ್ಸೋದ್ ನೋಡ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಹುಷಾರಾಗಿ ವಾಪಸ್ ಬರ್ತೀನಿ. ಮಿತ್ರ ಮೈ ಗಾಡ್, ಇಷ್ಟೆಲ್ಲ ನಡೀತಿದ್ರು ಭಾಗ್ಯ ನನಗೊಂದು ಫೋನ್ ಕಾಲು ಮಾಡ್ಲಿಲ್ವಲ್ಲ, ಯಾಕೆ? ಓ, ಭಾಗ್ಯ ನನಗೆ ಆಲ್ರೆಡಿ ತುಂಬ ಸರಿ ಫೋನ್ ಮಾಡಿದ್ದಾಳೆ. ನಾನು ಮೀಟಿಂಗಲ್ಲಿದ್ದು ನೋಡ್ಕೊಂಡಿಲ್ಲ. ಸರಿ, ಪೊಲೀಸರಿಗೆ ಯಾರಾದರೂ ಇನ್ಫಾರ್ಮ್ ಮಾಡಿದ್ದೀರಾ? ಇಲ್ಲ ತ್ರಿವಿಕ್ರಮ, ಪೊಲೀಸ್ಗೆ ಈ ವಿಷಯ ಹೇಳಿದ್ರೆ ಅಲ್ಲಿ ಜಾನ್ವಿಗೆ ಅಪಾಯ. ಅದಕ್ಕೆ ಪೊಲೀಸ್ ವಿಷಯಕ್ಕೆ ಹೋಗದೆ ದುಡ್ಡು ಕೊಟ್ಟು ಜಾನುನ ಬಿಡ್ಸಕ್ಕೆ ಅಂತ ಮಿತ್ರ ಹೋಗಿದ್ದಾನೆ. ದುಡ್ಡು ಕೊಟ್ರೆ ಅವರು ಜಾನುನ ಬಿಟ್ಬಿಡ್ತಾರೆ ತಾನೆ? ಇನ್ಯಾರು ಏನು ಚಿಂತೆ ಮಾಡಬೇಡಿ. ಚಿಂತೆ ಮಾಡ್ಬೇಕಾಗಿರೋದು ಇವಾಗ ಜಾಹ್ನವಿ ಬಗ್ಗೆ ಅಲ್ಲ, ಮಿತ್ರನ್ ಬಗ್ಗೆ. ದುಡ್ಡು ಕೊಟ್ಟು ಸಹಾಯ ಮಾಡುವವರೆಗೂ ಆದ್ರೆ ಪರವಾಗಿಲ್ಲ, ಆದ್ರೆ ಸ್ವತಃ ಅವನೇ ಹೋಗಿದ್ದೆ ನನಗಿಷ್ಟ ಆಗ್ತಾ ಇಲ್ಲ. ಅರವಿಂದ, ಸಮಸ್ಯೆ ಇದೆ ಅಂದ್ರೆ ಅದನ್ನ ಸರಿ ಮಾಡೋವರೆಗೂ ಮಿತ್ರ ನಿದ್ರೆ ಮಾಡಲ್ಲ. ಒಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಮಿತ್ರ ಯಾವತ್ತೂ ಹಿಂದ್ ಹೆಜ್ಜೆ ಇಡೋನಲ್ಲ. ಅವನ್ನ ಹಾಗೇ ಬೆಳೆಸಿದ್ಯಾ. ಒಳ್ಳೇದ್ ಮಾಡಕ್ ಹೋಗಿದ್ದಾನೆ ಅಂದ್ರೆ ಮಿತ್ರಗೂ ಒಳ್ಳೇದೇ ಆಗತ್ತೆ ಅಂತ ಅನ್ಕೋ. ಏನು ಅತ್ತೆ, ಮಿತ್ರನ್ನ ಮತ್ತೆ ನೋಡೋವರೆಗೂ ನನ್ ಮನ್ಸು ವಿಲವಿಲ ಅಂತ ಒದ್ದಾಡುತ್ತೆ. ಅವನು ಕ್ಷೇಮವಾಗಿ ಈ ಮನೆ ಹೊಸಲೊಳಗಡೆ ಬರೋವರೆಗೂ ನನ್ನ ಹೃದಯ ನಿಲ್ಲೋದೇ ಇಲ್ಲ. ಅರವಿಂದ, ನೀನು ಚಿಂತೆ ಮಾಡಬೇಡ, ಅವನಿಗೇನೂ ಆಗಲ್ಲ. ನಾವು ಧೈರ್ಯವಾಗಿದ್ರೆ ಎಲ್ಲಾನು ಒಳ್ಳೇದೇ ಆಗುತ್ತೆ. ನೀನು ಧೈರ್ಯವಾಗಿರು. ಭಾಗ್ಯ, ಅದೇ ಅವ್ರ ಕಾರು ಅನ್ಸುತ್ತೆ. ಮೋಸ್ಟ್ಲಿ ಮಿತ್ರ ಫಾಲೋ ಮಾಡ್ತಿದ್ದಾನೆ ಅನ್ಸುತ್ತೆ ಕಣ್ರು. ಅವನ್ನೇನು ಕಮ್ಮಿ ಅಂತ ಅನ್ಕೋಬಾರ್ದು ಕಣ್ರು. ಫಾಸ್ಟಾಗಿ ಹೋಗ್ರು, ಬೇಗ ಸಿಗಾಕೊಂಡ್ಬಿಡ್ತೀವೋ. ಮಿತ್ರವ್ರೆ, ಅವ್ರ ಕಾರು ತುಂಬಾ ದೂರ ಹೋಗ್ತಿದೆ.
ಆಗ್ಬಿಟ್ರು ಅನ್ಸತ್ತೆ. ಇವಾಗ ಏನ್ ಮಾಡ್ಲಿ? ನೀವಿದನ್ ಗುರ್ತು ಹಿಡ್ದು ಈ ರೋಡ್ಗೆ ಬರ್ತೀರಾ ಅಂತ ಅನ್ಕೊಂತಾ ಇದ್ದೀನಿ. ಮಿತ್ರ ಅವ್ರೆ, ಕಾರ್ ನಿಲ್ಸಿ. ಏನಾಯ್ತು ಭಾಗ್ಯ? ಅವ್ರು ಈ ರೋಡಲ್ಲಿ ಯಾವ ಕಡೆ ಹೋಗಿರ್ತಾರೆ? ಅವ್ರು ತುಂಬಾ ಫಾಸ್ಟ್ ಆಗಿ ಹೋದ್ರು. ನಾವು ಅವ್ರನ್ನ ಹಿಂಬಾಲಿಸ್ತಿದೀವಿ ಅಂತಾನೂ ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೆ ಅವರು ಆ ಸ್ಪೀಡಲ್ಲಿ ರೈಟ್ ಅಥವಾ ಲೆಫ್ಟ್ ಹೋಗಿರಕ್ ಸಾಧ್ಯ ಅಲ್ಲ, ಸ್ಟ್ರೈಟೇ ಹೋಗಿರ್ಬೇಕು. ಭಾಗ್ಯ, ಎಲ್ಲಿಗೊಟ್ಟೆ? ಮಿತ್ರ ಅವ್ರೆ, ಅವ್ರೇನಾದ್ರೂ ನಮ್ಮನ್ ದಾರಿ ತಪ್ಸೋದಕ್ಕೆ ಇನ್ನೇನಾದ್ರೂ ಪ್ಲಾನ್ ಮಾಡಿದ್ರೆ? ಮಿತ್ರ ಅವ್ರೆ, ಅವ್ರು ರೈಟಿಗೆ ಹೋಗಿದ್ರೆ? ನನಗ್ಯಾಕೋ ಅವ್ರು ಆ ಕಡೆ ಹೋಗಿರಲ್ಲ ಅಂತ ಅನ್ಸುತ್ತೆ ಭಾಗ್ಯ. ಮಿತ್ರ ಅವ್ರೆ, ಇದು ಜಾನುದೇ ಓಲೆ. ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾಗೋಕೆ ನಮ್ಗೋಸ್ಕರನೇ ಇದನ್ನೋಳು ಹಾಕಿರ್ಬೋದು ಮಿತ್ರ ಅವ್ರೆ. ಖಂಡಿತ ಅವ್ರು ಈ ಕಡೆನೆ ಹೋಗಿರ್ತಾರೆ. ಆರ್ ಯು ಶೋರ್ ಭಾಗ್ಯ? ಹೌದು ಮಿತ್ರ ಅವ್ರೆ, ನನ್ಗೇನೋ ಖಂಡಿತವಾಗ್ಲೂ ಅವ್ರು ಈ ಕಡೆನೆ ಹೋಗಿರ್ತಾರೆ ಅನ್ಸ್ತಿದೆ. ಸರಿ, ಹಾಗಾದ್ರೆ ನಡಿ. ಬಿಡ್ರೋ. ಕೂತ್ಕೊಳ್ಳೆ. ಇವ್ರನ್ನ ಬಿಡಬೇಡ್ರ. ತಪ್ಪಿಸ್ಕೊಂಡು ಓಡೋಬೇಕು ಅಂತ ಅನ್ಕೋತಿದ್ಯಾ? ಹಲೋ ಜಗದೀಶ, ಒಂದ್ ಫೋನ್ ಇಲ್ಲ, ಏನೂ ಇಲ್ಲ. ಅಲ್ಲಿಗೆ ಮಿತ್ರ ದುಡ್ಡು ತನ್ನ ಇಲ್ವಾ? ನೀನ್ ತಗೊಂಡ್ಯಾ? ಹ್ಞೂ ಆಂಟಿ, ದುಡ್ಡು ತಗೊಂಡು ಬಂದಿದ್ದ. ಇವಾಗ ನನ್ನ ಹತ್ರನೇ ಇದೆ ಅದು. ಇಷ್ಟು ಒಳ್ಳೆ ಸಿಹಿ ಸುದ್ದಿನ ಅಷ್ಟು ಡಲ್ಲಾಗಿ ಹೇಳ್ತೀಯಲ್ಲೋ. ಸರಿ ಸರಿ, ದುಡ್ಡಿದೆ ಅಲ್ವಾ? ನೀನ್ ತಕ್ಷಣ ಬಂದ್ಬಿಡು. ದುಡ್ಡೇನೋ ಸಿಕ್ತು, ಆದ್ರೆ ಭಾಗ್ಯ ಇನ್ನ ನಮ್ಮ ಕೈಗೆ ಸಿಕ್ಕಿಲ್ಲ. ಭಾಗ್ಯ ಸಿಗ್ಲಿಲ್ಲ ಅಂದ್ರೆ? ಇಷ್ಟು ಕಷ್ಟಪಟ್ಟು ಇಷ್ಟೊಂದು ಪ್ಲಾನ್ ಮಾಡಿ ಬರೀ 10 ಲಕ್ಷಕ್ಕೆ ಸಮಾಧಾನ ಮಾಡ್ಕೊಂತೀರಾ? ನನಗದು ಸಾಲೋದಿಲ್ಲ. ಬಂಗಾರದಂಗಿರೋಂಥ ಭಾಗ್ಯನೂ ಬೇಕು ನನಗೆ. ಅವ್ರ ಕಾರ್ ಇಲ್ಲೇ ಇದೆ ಅಂದ್ರೆ ಜಾನುನು ಇಲ್ಲೇ ಎಲ್ಲ ಬಚ್ಚಿಟ್ಟಿರ್ಬೇಕು. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಬೇಡ ಮಿತ್ರ ಅವ್ರೆ, ನಾನ್ ನಿಮ್ ಒಬ್ರನ್ನೇ ಕಳ್ಸಲ್ಲ. ನಾನ್ ಕೂಡ ನಿಮ್ ಜೊತೆ ಬರ್ತೀನಿ. ಭಾಗ್ಯ, ನೀನು ಕೂಡ ನನ್ನ ಜೊತೆ ಬಂದ್ರೆ ನೀನು ಅಪಾಯಕ್ಕೆ ಸಿಕ್ಕಾಕೋಬಹುದು. ನಡೀರಿ. ಇಲ್ಲಿ ಬಂದು ಏನೇನೋ ಆಗೋಯ್ತು. ನಾನ್ ನಿನ್ನನ್ನು ಕಾಪಾಡೋದಕ್ಕೆ ಬಂದ್ರೆ ಈಗ ನನ್ನೇ ಯಾರಾದ್ರೂ ಕಾಪಾಡೋ ಪರಿಸ್ಥಿತಿ ಬಂದಿದೆ. ಅಂದ್ರೆ
ನಿನ್ನ ಉದ್ದೇಶ ಏನು? ನೀನು ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನಾನೇ ಇಂಡೈರೆಕ್ಟ್ ಕಾರಣ ಅಂತ ನನಗೆ ಹೇಳ್ತಾ ಇದ್ಯಾ? ಅಯ್ಯೋ ಜಾನು, ನನ್ನ ಉದ್ದೇಶ ಅದಲ್ಲ. ನಿನ್ನ ಉದ್ದೇಶ ಏನು ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನನ್ನಿಂದನೇ ಈ ಪರಿಸ್ಥಿತಿಗೆ ಬಂದಿದ್ಯಾ ಅಂತ ಹೇಳ್ತಿದ್ಯಾ ಅಲ್ವಾ? ಹೌದು, ಕರೆಕ್ಟೇ. ನೀನೇನಾದ್ರೂ ನನ್ನ ಮಾತು ಕೇಳಿದಿದ್ರೆ, ನಾನು ಕಾರ್ ಹತ್ತಿದ್ದಿದ್ರೆ ಇಷ್ಟು ಹೊತ್ತಿಗೆ ನಿನ್ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಹೋಗಿರ್ತಿದ್ದೆ. ಅವನ್ ಯಾರೋ ಗೊತ್ತಿರೋನು, ನನಗ್ ನಂಬಿಕೆ ಇದೆ ಅಂತ ಅವನ್ ಕಾರಲ್ಲೇ ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಈ ಗ್ಯಾಂಗ್ ಅವರೆಲ್ಲ ಬಂದು ನಾನು ಕೂಡ ಇಲ್ಲಿ ನಿನ್ ಜೊತೆ ತಗ್ಲಾಕೊಳ್ಳೋ ಹಾಗಾಯ್ತು. ಅವರೆಲ್ಲ ಅದೇ ಟೈಮಿಗೆ ಬರ್ತಾರೆ ಅಂತ ನಾನೇನಾರು ಕನ್ಸ್ಕೊಂಡಿದ್ನಾ? ಅಥವಾ ಮುಂದೆ ಏನ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋ ದಿವ್ಯ ಜ್ಞಾನ ನನಗಿದ್ಯಾ? ನೋಡು, ಸುಮ್ನೆ ಹೀಗೆ ಏನೇನೋ ವಾದ ಮಾಡ್ಬೇಡ, ನನ್ಗೆ ಕೋಪ ಬರ್ತಾ ಇದೆ. ಅಷ್ಟಕ್ಕೂ ನೀವು ನನಗೋಸ್ಕರ ಬರ್ಲೇಬಾರ್ದಿತ್ತು. ಅವಾಗ ನಿಮಗೆ ಯಾವ ಕಷ್ಟನೂ ಇರ್ತಾ ಇರ್ಲಿಲ್ಲ. ಹೌದೌದು, ಅಷ್ಟು ಬುದ್ಧಿ ಇಲ್ದೇ ಇದ್ದಿದ್ದಕ್ಕೇನೆ ನೋಡು ಬಂದಿಲ್ಲಿ ಸಿಗ್ಹಾಕೊಂಡಿದ್ದೀನಿ. ಜಗದೀಶ, ನನ್ ಮಾತ್ ಕೇಳು. ಭಾಗ್ಯನ ಬೇಕಾದ್ರೆ ಯಾವಾಗಾದ್ರೂ ಪಡ್ಕೋಬಹುದು. ಈಗ ಮಾತ್ರ ಸಿಕ್ಕಿರೋ ಲಕ್ಷ್ಮೀ ದೇವಿನ ಕಳ್ಕೊಳಕ್ ಹೋಗ್ಬೇಡ್ವೋ. 20 ಲಕ್ಷದಲ್ಲಿ ಏನಿದೆ ಆಂಟಿ? ಭಾಗ್ಯನೇನಾದ್ರೂ ನಾನು ಸ್ವಂತ ಮಾಡ್ಕೊಂಡ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನನ್ನ ಮನೆಯಲ್ಲಿ ಕೂತಿರ್ತಾಳೆ. ಜಗದೀಶ್, ಬೆಂಕಿನ ಕೈಲಿಟ್ಕೊಂಡು ಇಷ್ಟ ಬಂದ ಹಾಗೆ ಆಡ್ಬಾರ್ದು. ಎಲ್ಲಾದ್ರೂ ಏನಾದ್ರೂ ವ್ಯತ್ಯಾಸ ಆದ್ರೆ ನಿನ್ನೆ ಸುಟ್ಟಾಕತ್ತೆ. ಆಂಟಿ, ನಾನು ಮಾಡಬೇಕು ಅನ್ನೋದನ್ನ ಮಾಡೋದಕ್ಕೆ ಬಿಡಿ. ನೀವು ಅನವಶ್ಯಕವಾಗಿ ಸಲಹೆಗಳು ಕೊಟ್ಟು ನನ್ನ ತಲೆನೋವಿಗೆ ಕಾರಣ ಆಗಬೇಡಿ. ನೀವು ನಿಮ್ಗೆ 10 ಲಕ್ಷ ಕೊಡಬೇಕು, ತೊಗೊಂಬಂದು ಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನಾನು ಬರೋವರೆಗೂ ಫೋನ್ ಮಾಡಿ ತೊಂದರೆ ಕೊಡಬೇಡಿ. ಇಡ್ತೀನಿ. ಹಾಗಲ್ಲ, ಇವನೇನೆ ಮನೆ ತನಕ ಬಂದಿರೋ ಲಕ್ಷ್ಮೀ ದೇವಿನ ಇಷ್ಟ ಬಂದ ಹಾಗೆ ಆಡ್ಸಿ ಕಳ್ಸೋ ಹಾಗೆ ಕಾಣಿಸ್ತಾನೆ. 1, 2, 10 ಲಕ್ಷ. ಇವ್ನ್ ಮಾಡೋ ದೊಡ್ಡ ಕೆಲ್ಸಕ್ಕೆ ಆ 10 ಲಕ್ಷನು ನಮ್ ಕೈಗೆ ಬರುತ್ತೋ ಇಲ್ವೋ ಅಂತ ಗೊತ್ತಾಗ್ತಿಲ್ವೇ? ಅಮ್ಮ, ಈಗ ನಾವು ಸುಮ್ನೆ ಕಾಯೋದ್ ಬಿಟ್ರೆ ನಮ್ಗೆ ಯಾವ ದಾರಿನೇ ಇಲ್ವಲ್ಲ. ಜೊತೆಗೆ ಇಷ್ಟೆಲ್ಲ ಸರಿಯಾಗಿ ಮಾಡ್ದವನು ಅವ್ನ್ ಅನ್ಕೊಂಡಿದ್ದು ಕೂಡ ಮಾಡ್ತಾನೆ ಬಿಡು. ಅಯ್ಯೋ ಶಾಲು, ಜಾನುನ ಕಿಡ್ನಾಪ್ ಮಾಡಿ ದುಡ್ಡು ಕೇಳಿದ್ದೆ ನಮ್ಗೆ ಕತ್ತಿ ಮೇಲೆ ನಡೆಯೋ ಹಾಗಾಗೋಯ್ತಲ್ಲೇ. ಈಗ ಅವನು ಭಾಗ್ಯನೂ ಕೂಡ ಕಿಡ್ನಾಪ್ ಮಾಡ್ತೀನಿ ಅಂತಿದ್ದಾನೆ. ಹಾವನ್ನ ಕೊಲ್ಲುವಾಗ ಏಟು ತಲೆ ಮೇಲ್ ಬೀಳ್ಬೇಕು. ಬಾಲಕ್ ಹೊಡೆದ್ರೆ ಅದಕ್ಕೆ ಏನೂ ಆಗಲ್ವೇ? ಇಷ್ಟ ಬಂದ ಹಾಗೆ ಮಾಡಿದ್ರೆ ಅದ್ರ ವಿಷಕ್ಕೆ ನಾವ್ ಸಾಯ್ಬೇಕಾಗತ್ತೆ. ಅವಕಾಶ ಸಿಕ್ಕಿದ್ಯಲ್ಲ ಅಂತ ಹುಚ್ಚ ಪ್ರಯತ್ನ ಎಲ್ಲ ಮಾಡಿದ್ರೆ ಕೊನೆಗೆ 10 ಪೈಸಾ ಕೂಡ ಯಾರಿಗೂ ಸಿಗದೆ ಹೋಗುತ್ತೆ. ಈ ಜಗದೀಶ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾನೇನೋ ಅನ್ಸ್ತಾ ಇದೆ. ಅಯ್ಯೋ, ಮಿತ್ರವ್ರೆ, ಇಲ್ಲಿ ಬನ್ನಿ. ಮಿತ್ರವ್ರೆ, ಜಾನು ಜೊತೆಗೆ ವಿವೇಕ್ ಕೂಡ ಇಲ್ಲೇ ಇದ್ದಾನಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಭಾಗ್ಯ. ಅಣ್ಣ, ವಿವೇಕ್, ನೀನ್ ಹೇಗೋ ಇಲ್ಲಿಗೆ ಬಂದೆ? ಅದೊಂದು ದೊಡ್ಡ ಕತೆ ಅಣ್ಣ, ನಿನ್ಗೆ ಆಮೇಲೆ ಹೇಳ್ತೀನಿ, ಮೊದಲು ಕಟ್ಬಿಡ್ಸು. ಹೇ ಜಗದೀಶ್, ಇವರಿಬ್ರು ತಪ್ಪಿಸ್ಕೊಂಡು ಓಡೋಗ್ತಿದ್ದಾರೆ. ಜಗದೀಶ? ಹೌದಕ್ಕ, ಇದನ್ನೆಲ್ಲ ಮಾಡಿದ್ದು ಆ ಜಗದೀಶೇ. ಜಗದೀಶ? ಏನು ಇಡೀ ಫ್ಯಾಮಿಲಿನೇ ತಪ್ಪಿಸ್ಕೊಂಡು ಓಡೋಗೋಣ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಲೇ ಜಗದೀಶ್, ಎಲ್ರೂ ಬೇರೆಯವ್ರು ಆಗ್ದಿರೋ ಗುಂಡಿ ಒಳಗ್ ಬೀಳ್ತಾರೆ. ನೀನೇನೋ ನಿನ್ನ ಗುಂಡಿನ ನೀನೇ ತೋಡ್ಕೊಂಡಿದ್ಯಾ. ನೀನ್ ಮಾಡಿರೋ ಕೆಲ್ಸಕ್ಕೆ ಜೀವನ ಇಡೀ ನೀನು ನರಳಿ ನರಳಿ ಕೊರಗೋ ಹಾಗೆ ನಿನಗೆ ಸರಿಯಾದ ಪಾಠ ಕಲ್ಸೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಕಣೋ. ಇಂಥ ನೀಚ್ ಕೆಲಸ ಮಾಡಿ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ಯಾ? ಹೇಳಬೇಕು ಅಂದ್ರೆ ನನ್ನ ಕೈಯಲ್ಲಿ ನೀವು ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋ ವಿಚಾರ ನಿಮಗೆ ಅರ್ಥ ಆಗ್ತಾ ಇಲ್ಲ. ನೀನಿಂಥ ಕೀಳ್ಮಟ್ಟ ಕಿಳಿತೀಯ ಅಂತ ಅನ್ಕೊಳ್ಳಿಲ್ಲ.
ದುಡ್ಡುಗೋಸ್ಕರ ಮನುಷ್ಯರ ಪ್ರಾಣನೇ ತೆಗಿಯೋಕ್ ಹೊರಟಿದ್ಯಾ ಅಂತ ನಾನು ಅನ್ಕೊಳ್ಳಿಲ್ಲ. ನಿನ್ನಂತವ್ರಿಗೆ ಶಿಕ್ಷೆ ಮಾಮೂಲಾಗಿರಲ್ಲ. ಜಗದೀಶ್, ನೆನ್ಪಿಟ್ಕೋ, ಜೀವನ ಪೂರ್ತಿ ಜೈಲ್ ಕಂಬಿ ಏನ್ಸೋ ಸ್ಥಿತಿಗೆ ಹೋಗ್ತೀಯಾ. ಸ್ವಲ್ಪ ನಿಲ್ಲಿಸ್ತೀಯ ನಿನ್ ಪ್ರವಚನ ಮತ್ತೆ ಬುದ್ಧಿ ಮಾತನ್ನ. ನನಗ್ ಶಿಕ್ಷೆ ಆಗದಿರ್ಲಿ, ನನ್ನ ಕೈಯಿಂದ ನಿಮ್ಗೆಲ್ರಿಗೂ ಶಿಕ್ಷೆ ಆಗತ್ತೆ. ಏಯ್, ಕಟ್ಟಾಕ್ರ ಇವ್ರನ್ನ. ಲಂಬಿತಾಂಬುಜಾಂಗುತಾಂಗಮಾಲಿಕಂ ನಮತ್ತಮತ್ತಮತ್ತಮತ್ತಿಷಾದವಾದ